ಅವರ್ ರಾಜ್ ವ್ಲಾಗ್ಸ್. ದಿಸ್ ಇಸ್ ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು ಏನು ವ್ಲಾಗ್ ಅಂದರೆ ದಾವಣಗೆರೆಯ ವಿದ್ಯಾನಗರದಲ್ಲಿ ಲೊಕೇಟ್ ಆಗಿರೋ ಮನೆ ಹೋಳಿಗೆ ಕುರುಕ್ ತಿಂಡಿ ಅನ್ನೋ ಪ್ಲೇಸ್ನ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆ ಪ್ಲೇಸ್ನ ಹುಡ್ಕೊಂಡು ಹೊರಟ್ವಿ. ಈಗ ಆ ಪ್ಲೇಸ್ ಎಲ್ಲಿದೆ ಅಂತ ನೋಡೋಣವಾ, ಬನ್ನಿ. ಆ ಪ್ಲೇಸ್ ಲೊಕೇಟ್ ಆಗಿರೋದು ವಿದ್ಯಾನಗರದ ಫಸ್ಟ್ ಸ್ಟಾಪಲ್ಲಿ. ನಾವು ಮ್ಯಾಪ್ ಹಾಕ್ಕೊಂಡು ಆ ಪ್ಲೇಸ್ನ ಹುಡ್ಕೊಂಡು ಹೋದ್ವಿ. ಅದು ಅಲ್ಲೇ ಸ್ವಲ್ಪ ದೂರದಲ್ಲಿತ್ತು. ಸೊ ಒಳಗೆ ಹೋಗ್ತಿದ್ದಂಗೆ ಅಲ್ಲಿಯ ಕುರುಕು ತಿಂಡಿಗಳನ್ನು ನೋಡಿ ನಮಗಂತೂ ತುಂಬಾ ಇಷ್ಟ ಆಯಿತು. ಒಳಗೆ ಹೋದ್ಮೇಲೆ ನಮಗೆ ಗೊತ್ತಾಯಿತು ಅಲ್ಲಿ ತುಂಬ ವೆರೈಟೀಸ್ ಆಫ್ ಚಿಪ್ಸ್ ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಹಾಗೂ ತುಂಬ ವೆರೈಟೀಸ್ ಆಫ್ ಹೋಳಿಗೆ ಇದೆ ಅಂತ. ನಾವು ಆರ್ಡ್ರ್ ಮಾಡಿದ್ದು 1 ಕಾಯಿ ಹೋಳಿಗೆ ಹಾಗೆ 3 ಬೇಳೆ ಹೋಳಿಗೆನ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಕೊಟ್ಟು ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಕಣ್ಣು ಮತ್ತೆ ಆ ಕುರುಕ್ ತಿಂಡಿ ಮೇಲೆ ಹೋಯಿತು. ಆ ಕುರುಕ್ ತಿಂಡಿಗಳನ್ನೆಲ್ಲ ಒಂದು ಟ್ರಿಪ್ ನೋಡಿಕೊಂಡು ಅಲ್ಲಿ ತುಪ್ಪ ಅವೈಲೇಬಲ್ ಇತ್ತು ಮತ್ತು ಚಿಪ್ಸು, ಚಕ್ಲಿ, ಕೋಡ್ಬಳೆ ಹಾಗೆ ಸ್ವೀಟ್ಸ್ ಐಟಮ್ಸ್ ಏನೇನಿದೆಯೋ ಆ ಥರ ಎಲ್ಲ ಐಟಮ್ಸ್ನೂ ಅಲ್ಲಿ ಮಾಡಿದರು. ಸೊ ನೋಡೋಕ್ಕೆ ತುಂಬ ಚಿಕ್ಕದಾಗಿದ್ದರು, ತುಂಬ ಚೊಕ್ಕಟ್ಟಿನಿಂದ ಆ ಒಂದು ಪ್ಲೇಸ್ನ ಇಟ್ಕೊಂಡು. ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡಿರೋ ಹೋಳಿಗೆ ನಮ್ಮ ಬಳಿ ಬಂತು. ಅದಕ್ಕೆ ಬಿಸಿ ಹೋಳಿಗೆಗೆ ತುಪ್ಪ ಹಾಕಿ ಕೊಟ್ಟಿದ್ದರು. ನೋಡೋಕ್ಕೆ ಮಾತ್ರ ಅದ್ಭುತವಾಗಿತ್ತು. ಇನ್ನು ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಆ ಕೊಬ್ಬರಿ ಹೋಳಿಗೆ ಅಂತೂ ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಕೇವಲ 20 ರೂಪೀಸ್ಗೆ ಒಂದು ಹೋಳಿಗೆ ಅವೈಲೇಬಲ್ ಇದೆ. ಸೊ ಹೋಳಿಗೆ ತಿಂದಾದಮೇಲೆ ನಾವು ಮತ್ತೆ ಪಾರ್ಸಲ್ನ ತೊಗೊಂಡು ಹೊರಟ್ವಿ. ಹೋಳಿಗೆ ತಿನ್ನೋ ಅವಸರದಲ್ಲೇನೋ ನಡ್ಕೊಂಡು ಹೇಗೇಗೋ ಬಂದ್ವಿ. ಬಟ್ ಇವಾಗ ಮತ್ತೆ ನಡ್ಕೊಂಡು ಆ ಬಸ್ ಸ್ಟಾಪ್ ಹತ್ರ ಹೋಗಿ ಬಸ್ಸಿಗೆ ವೆಯ್ಟ್ ಮಾಡಿ ಮತ್ತೆ ನಾವು ಹಾಸ್ಟೆಲ್ಗೆ ಹೋಗಿ ಸೇರೋದಂತೂ ಯಪ್ಪ ಯಾರಿಗೂ ಬೇಡ ಈ ಕಷ್ಟ. ಇನ್ನೇನು ಬಸ್ ಸ್ಟಾಪ್ ಸಿಕ್ತು ಅಂತ ಬಂದು ನಿಂತ್ಕೊಂಡು ಬಸ್ಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ಸು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅನ್ನೋ ಅಷ್ಟರಲ್ಲೇ ಬಸ್ ಅಂತೂ ಬಂತು. ಬಸ್ ಇಲ್ದವರೆ ನಮ್ಮ ಹಾಸ್ಟೆಲ್ ಕಡೆ ನಮ್ಮ ಪಯಣವನ್ನು ಬೆಳೆಸಿದ್ವಿ. ಸೊ ಇದಾಗಿತ್ತು ಡೇ 1ನ ಮಿನಿ ವ್ಲಾಗ್.